ವಾರ್ತೆಯ ಮುಖ್ಯಾಂಶಗಳು. ಆಶ್ರಮ ವಾಸಿಗಳೊಂದಿಗೆ ಜನ್ಮದಿನ ಆಚರಿಸಿ ಅನಾಥರ ಆಶೀರ್ವಾದವೇ ಜನ್ಮದಿನದ ಉಡುಗೊರೆ. ಪಯ್ಯು ಚೌಟಿ. ಜಿಲ್ಲಾ ಮತ್ತು ತಾಲೂಕಾ ಗ್ಯಾರಂಟಿ ಸಮಿತಿ ಪ್ರಗತಿ ಪರಿಶೀಲನಾ ಸಭೆ. ಜನರ ಧ್ವನಿ ಎತ್ತಿ ಹಿಡಿಯುವ ಶಕ್ತಿ ಮಾಧ್ಯಮಕ್ಕಿದೆ. ಶಾಸಕ ಶಿವರಾಮ್ ಹೆಬ್ಬಾರ್. 50,000 ಚದರ ಅಡಿ ಪ್ರದೇಶದಲ್ಲಿ ಮಳೆ ನೀರಿನ ಕೊಯ್ಲು ಘಟಕ. ಸ್ಕ್ವಾಡ್ವೇಸ್ ಸಂಸ್ಥೆಯನ್ನು ಅಭಿನಂದಿಸಿದ ತುಮಕೂರು ವಿಶ್ವವಿದ್ಯಾಲಯ. ನಾಡೋಜ ಕಯ್ಯಾರ ರಾಷ್ಟ್ರೀಯ ಪ್ರಶಸ್ತಿ ವಿಜೇತೆ ಜ್ಯೋತಿ ಭಟ್ಗೆ ಸಾಂತ್ವನ ವೇದಿಕೆಯಿಂದ ಸನ್ಮಾನದ ಗೌರವ. ವಿನೂತನ ಮಾದರಿಯ ಮಳೆ ನೀರು ಕೊಯ್ಲು ಘಟಕವನ್ನು ಅಳವಡಿಸಿದ್ದಕ್ಕಾಗಿ ತುಮಕೂರು ವಿಶ್ವವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವ ಡಾಕ್ಟರ್ ಮೋಹನ್ ಚಂದ್ರಗುತ್ತಿ ಅವರು ಸ್ಕ್ವಾಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದರು. ತುಮಕೂರು ವಿಶ್ವವಿದ್ಯಾಲಯದ ಜ್ಞಾನಸಿರಿ ಆವರಣದ ನೂತನ ಕಟ್ಟಡಗಳ 50,000 ಚದರ ಅಡಿ ಮೇಲ್ಛಾವಣಿಗೆ ಪ್ರತಿಷ್ಠಿತ ಗೋಕಲ್ದಾಸ್ ಎಕ್ಸ್ಪೋರ್ಟ್ಸ್ ಫೌಂಡೇಶನ್ ಬೆಂಗಳೂರು ಇವರ CSR ಕಾರ್ಯಕ್ರಮದ ಅಡಿಯಲ್ಲಿ ಮಳೆ ನೀರು ಕೊಯ್ಲು, ಕೊಳವೆ ಹಾಗೂ ತೆರೆದ ಬಾವಿಗಳ ಜಲ ಮರುಪೂರಣ ಘಟಕವನ್ನು ವೈಜ್ಞಾನಿಕವಾಗಿ ಅಳವಡಿಸಿ ನೀರಿನ ಕೊರತೆಯನ್ನು ನೀಗಿಸುವಲ್ಲಿ ಉತ್ತಮ ಸೇವೆ ನೀಡಿದ ಕಾರಣಕ್ಕೆ ವಿಶ್ವವಿದ್ಯಾಲಯವು ಸ್ಕ್ವಾಡ್ವೇಸ್ ಸಂಸ್ಥೆಯ ಪರವಾಗಿ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿತು. ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮಂಗಳವಾರ ಸವಣಗೇರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾಲೂಕು ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಶಾಸಕರು, ಪತ್ರಿಕೋದ್ಯಮವು ಪ್ರಜಾಪ್ರಭುತ್ವದ 4ನೇ ಅಂಗವಾಗಿದ್ದು, ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಜನರ ಧ್ವನಿಯನ್ನು ಆಡಳಿತದ ಗಮನಕ್ಕೆ ತಲುಪಿಸುವ ಮಹತ್ತರ ಜವಾಬ್ದಾರಿಯನ್ನು ಪತ್ರಕರ್ತರು ಸಮರ್ಥವಾಗಿ ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಪತ್ರಕರ್ತರು, ವಿವಿಧ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸಮಾಜ ಸೇವೆಯ ಮೂಲಕ ಜನಮನ ಗೆದ್ದಿರುವ ಸಾರಿಕಾ ಸೇವಾ ಸಂಸ್ಥೆಯ ಅಧ್ಯಕ್ಷ ಹಾಗೂ ಜನಪರ ಹೋರಾಟಗಾರ ಪಯ್ಯು ಚೌಟಿ ಅವರು ತಮ್ಮ ಜನ್ಮ ದಿನವನ್ನು ಯಾವುದೇ ಆಡಂಬರವಿಲ್ಲದೆ ಪುನೀತ್ ರಾಜ್ಕುಮಾರ್ ಆಶ್ರಯಧಾಮ ಅನಾಥಾಶ್ರಮದ ನಿರ್ಗತಿಕರು, ಅನಾಥರು ಹಾಗೂ ವೃದ್ಧರೊಂದಿಗೆ ಆಚರಿಸಿಕೊಂಡು ಮಾನವೀಯತೆಗೆ ಮಾದರಿಯಾದರು. ಈ ಸಂದರ್ಭದಲ್ಲಿ ಅವರು ಆಶ್ರಮ ವಾಸಿಗಳಿಗೆ ಸಸ್ಯಾಹಾರ ಮತ್ತು ಮಾಂಸಾಹಾರ ಭೋಜನ, ಹಣ್ಣು ಹಂಪಲು ವಿತರಿಸಿ ಆಶ್ರಮದ ಅಭಿವೃದ್ಧಿಗೆ ಆರ್ಥಿಕ ನೆರವು ನೀಡಿದರು. ಆಶ್ರಮ ವಾಸಿಗಳೊಂದಿಗೆ ಆತ್ಮೀಯವಾಗಿ ಬೆರೆತು ಅವರೊಂದಿಗೆ ಸಮಯ ಕಳೆಯುವುದರ ಜೊತೆಗೆ ಸ್ವತಃ ಊಟ ಬಡಿಸಿ ಅವರ ಸಂತಸದಲ್ಲಿ ಪಾಲ್ಗೊಂಡರು. ಕಾರ್ಯಕ್ರಮದಲ್ಲಿ ಶಿರಸಿಯ ರಾಜಕೀಯ ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಪಯ್ಯು ಚೌಟಿ ಅವರ ಸಮಾಜಮುಖಿ ಸೇವೆಯನ್ನು ಶ್ಲಾಘಿಸಿದರು. ಇದೇ ವೇಳೆ ರಮೇಶ್ ದುಬಾಶಿ ಅವರು ವೈಯಕ್ತಿಕವಾಗಿ 10,000 ರೂಪಾಯಿ ದೇಣಿಗೆ ನೀಡಿ ಆಶ್ರಮದ ಸೇವಾ ಕಾರ್ಯಕ್ಕೆ ಬೆಂಬಲ ಸೂಚಿಸಿದರು. ಪಯ್ಯು ಚೌಟಿ ಹಾಗೂ ಅವರ ಸ್ನೇಹಿತರು ಸಹ ಆರ್ಥಿಕ ನೆರವು ನೀಡಿದರು. ಆಶ್ರಮದ ವತಿಯಿಂದ ಪಯ್ಯು ಚೌಟಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಆಶ್ರಮದ ಮುಖ್ಯಸ್ಥರು ಮಾತನಾಡಿ, ಜನ್ಮ ದಿನವನ್ನು ಆಡಂಬರದಿಂದ ಆಚರಿಸುವುದಕ್ಕಿಂತ ನಿರ್ಗತಿಕರೊಂದಿಗೆ ಆಚರಿಸುವುದು ನಿಜವಾದ ಮಾನವೀಯತೆ. ಪಯ್ಯು ಚೌಟಿ ಅವರ ಈ ನಡೆ ಸಮಾಜಕ್ಕೆ ಪ್ರೇರಣೆಯಾಗಲಿ ಎಂದು ಶುಭ ಹಾರೈಸಿದರು. ಪುನೀತ್ ರಾಜ್ಕುಮಾರ್ ಆಶ್ರಯಧಾಮದ ಎಲ್ಲ ಆಶ್ರಮವಾಸಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾಗರಾಜ್ ನಾಯ್ಕ್ ಅವರು ಪಯ್ಯು ಚೌಟಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯವನ್ನು ಕೋರಿ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಹಾರೈಸಿದರು. ಇಲ್ಲಿ ಬಂದು ನಿಮ್ಮ ಜೊತೆಗೆ ಆಚರಿಸಬೇಕಂತ ಇದಾರಲ್ಲ, ಇಂಥ ಒಂದು ಸಣ್ಣ ಮನಸ್ಸು ಅವರ ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗೆ ಪಾತ್ರರಾಗಲಿ ಅಂತೇಳಿ ದೇವಿಯ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ. ಅವರ ಆಯುಷ್ಯ, ಆರೋಗ್ಯ ಈಗಾಗಲೇ ಅವರು ನಾವು ಗಾಡಿ ಮೇಲೆ ಬರಬೇಕಾದ್ರೆ ಹೀಗೆ ಚರ್ಚೆ ಮಾಡ್ತಾ ಇದ್ರು, ಅಣ್ಣ ನನಗೆ ಇಂಥ ಒಂದು ಆಶ್ರಮವನ್ನು ಮಾಡಬೇಕು, ನಿಮ್ಮ ಆಶ್ರಮಕ್ಕೆ ಬರೋ ಮೊದಲೇ ಒಂದು ಆಶ್ರಮವನ್ನು ನಾನು ಮಾಡಬೇಕು ಅಂತೇಳಿ ಭಾಳ ವರ್ಷಗಳಿಂದ ಕನಸು ಕಾಣ್ತಾ ಇದ್ದೇನೆ. ಸಹಾಯ ಆದರೆ ದೇವರು ಅನುಗ್ರಹ ಮಾಡಿದರೆ ನಾನು ಮುಂದಿನ ದಿವಸದಲ್ಲಿ ಅದನ್ನು ಮಾಡ್ತೇನೆ ಅಂತೇಳಿ. ಇದರಿಂದ ಅರ್ಥ ಆಗ್ತದೆ ಅವ್ರ ಮನಸ್ಸು ಎಷ್ಟು ಕನಿಕರದಿಂದ ಹೊಂದಿದೆ, ಜನರ ಸಹಾಯಕ್ಕೆ ಇನ್ನೂ ಎಷ್ಟು ಮಿಡಿತಾ ಇದೆ ಅನ್ನೋದಕ್ಕೆ ಅದೇ ಒಂದು ಉದಾಹರಣೆ. ಹಾಗೆ ಅವರ ಮುಂದಿನ ಜೀವನದಲ್ಲಿ ಜನರಿಗೆ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ಸಿಗುವಂತಾಗಲಿ ಅಂತ
ಜಿಲ್ಲಾ ಮತ್ತು ತಾಲೂಕಾ ಗ್ಯಾರಂಟಿ ಯೋಜನಾ ಸಮಿತಿ ಸಭೆ ಇಂದು ಶಿರ್ಸಿ ನಗರಸಭಾ ಸಭಾಂಗಣದಲ್ಲಿ ನಡೆಯುತ್ತಿದೆ. ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸತೀಶ್ ನಾಯ್ಕ್, ಉಪಾಧ್ಯಕ್ಷ ನಾಗರಾಜ್ ಮುರುಡೇಶ್ವರ್, ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದ ಸುಮಾ ಉಗ್ರಾಣ್ಕರ್, ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚೆನ್ನಪ್ಪನವರ್, ತಾಲೂಕು ಪಂಚಾಯತ್ ಇಒ ಚನ್ನಬಸಪ್ಪ ಹಾವಣಿಗೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದು, ಯೋಜನೆಗಳ ಅನುಷ್ಠಾನ ಹಾಗೂ ಪ್ರಗತಿಯ ಪರಿಶೀಲನೆ ಬಗ್ಗೆ ಚರ್ಚೆ ನಡೆಸಲಾಯಿತು. ಒಂದೇ ಕಡೆ ಕ್ರೌಡ್ ಆಗಬೇಡ, ಅದು ಹೈವೇ ರೋಡ್ ಅದು ಹೇಳಿದ್ವಿ ಸರ್, ಮಂಕಿ ಗೊತ್ತಾಗಿದೆ. ಶಿರಸಿಯ ಸಾಂತ್ವನ ಮಹಿಳಾ ವೇದಿಕೆ ಅಧ್ಯಕ್ಷರಾದ ಜ್ಯೋತಿ ಭಟ್ ಅವರಿಗೆ ನಾಡೋಜ ಕಯ್ಯಾರ ರಾಷ್ಟ್ರೀಯ ಪ್ರಶಸ್ತಿ ಘೋಷಿಸಲ್ಪಟ್ಟಿರುವ ಹಿನ್ನೆಲೆಯಲ್ಲಿ ಸಾಂತ್ವನ ಮಹಿಳಾ ವೇದಿಕೆಯಿಂದ ಗೌರವಿಸಲಾಯಿತು. ಸಾಂತ್ವನ ಮಹಿಳಾ ವೇದಿಕೆಯ ಗೌರವ ಅಧ್ಯಕ್ಷರಾದ ಬ್ರಹ್ಮಕುಮಾರಿ ವೀಣಾಜಿಯವರು ಶಾಲು ಹೊದಿಸಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಜ್ಯೋತಿ ಭಟ್ ಅವರ ಸಾಧನೆಯ ಬಗ್ಗೆ ಮಾತನಾಡಿದ ಡಾಕ್ಟರ್ ವಿಜಯ ನಳಿನಿ ಅವರು, ಸಾಮಾಜಿಕ ಸಂಸ್ಥೆ ಸಂಘಟನೆಗಳಲ್ಲಿ ಸಾರ್ವಜನಿಕ ಸೇವೆಗಳಲ್ಲಿ ಜ್ಯೋತಿ ಭಟ್ ದಂಪತಿಗಳು ನಿಸ್ವಾರ್ಥವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ತಮ್ಮ ಸಾಂತ್ವನ ಮಹಿಳಾ ವೇದಿಕೆಯಲ್ಲಿಯೂ ತಮ್ಮ ವೈಯಕ್ತಿಕ ಸಮಸ್ಯೆಗಳ ನಡುವೆಯೂ ಸಹೃದಯರಾಗಿ ಸ್ಪಂದಿಸುತ್ತಾ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇದೀಗ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಜ್ಯೋತಿಯವರಿಗೆ ಇಂತಹ ಪ್ರತಿಷ್ಠಿತ ರಾಷ್ಟ್ರ ಪ್ರಶಸ್ತಿ ಬಂದಿರುವುದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಅವರಿಗೆ ಇನ್ನಷ್ಟು ಗೌರವಗಳು ಲಭಿಸಲಿ ಎಂದು ಹಾರೈಸಿದರು. ಸಾಂತ್ವನ ಮಹಿಳಾ ಸಹಾಯವಾಣಿಯ ಕಚೇರಿಯಲ್ಲಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ಸಾಂತ್ವನ ವೇದಿಕೆಯ ಸದಸ್ಯರು ಹಾಗೂ ಸಹಾಯವಾಣಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಜಿಲ್ಲೆಗೆ ಉಂಟಾಗುವ ಹಾಗೆ ಮತ್ತು ಅಷ್ಟೇ ಅಲ್ಲ, ಇವತ್ತೇನಾಗಿದೆ ಅಂತಂದರೆ ಅವರ ಲಯನ್ಸ್ ಚಟುವಟಿಕೆಗಳಿಂದಾಗಿ ರಾಜ್ಯದಲ್ಲೆಲ್ಲ ಅವರ ಹೆಸರಿದೆ.